ಸೊ ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಭಾಳ ದಿನ ಆಗಿತ್ತು ನಾನು ವಿಡಿಯೋ ಮಾಡಿರಲಿಲ್ಲ. ಕಾರಣ ಇಷ್ಟೇ, ಸ್ವಲ್ಪ ಯೂಟ್ಯೂಬ್ ಐಡೆಂಟಿಟಿ ವೆರಿಫಿಕೇಷನಲ್ಲಿ ಪ್ರಾಬ್ಲಮ್ ಆಗಿತ್ತು. ಅದನ್ನು ಸಾಲ್ವ್ ಮಾಡಿಕೊಂಡು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಆಗಲೇ ಹೇಳ್ದಂಗೆ ಐಡೆಂಟಿಟಿ ವೆರಿಫಿಕೇಷನ್ ಫೇಲ್ ಆಗಿತ್ತು, ಅದನ್ನು ಸಾಲ್ವ್ ಕೂಡ ನಾನೇ ಮಾಡಿಕೊಂಡೆ ಸ್ನೇಹಿತರೆ. ಅದನ್ನು ಯಾವ ರೀತಿ ಸಾಲ್ವ್ ಮಾಡಿಕೊಂಡೆ ಅಂದರೆ, ಗೂಗಲ್ ಐಡೆಂಟಿಟಿ ವೆರಿಫಿಕೇಷನ್ ಯಾವಾಗ ಮಾಡಬೇಕಾಗುತ್ತಪ್ಪ ಅಂತಂದರೆ, ನಿಮಗೆ ಯಾವಾಗ ಮಾನಿಟೈಸೇಷನ್ ಅಪ್ಲೈ ಆಗಿ ಮಾನಿಟೈಸೇಷನ್ ಸಕ್ಸಸ್ ಆಯಿತು ಅಂದರೆ, ಮಾನಿಟೈಸೇಷನ್ ಸಕ್ಸಸ್ ಆದ ನಂತರ $10 ಕಂಪ್ಲೀಟ್ ಮಾಡಿದರೆ ಏನಾಗುತ್ತೆ, ಗೂಗಲ್ ಐಡೆಂಟಿಟಿ ವೆರಿಫಿಕೇಷನ್ಗೆ ಅಪ್ಲೈ ಮಾಡ್ಬೋದು. ಅದರಲ್ಲಿ ಐಡೆಂಟಿಟಿ ವೆರಿಫಿಕೇಷನ್ ಅಂದರೆ ವೋಟರ್ ID ಅಥವಾ ಡ್ರೈವಿಂಗ್ ಲೈಸೆನ್ಸು, ಪ್ಯಾನ್ ಕಾರ್ಡು, ಈ ಥರ ಯಾವುದೇ ಒಂದು ಇಷ್ಟೇ 4 ಇರ್ತವೆ ಸ್ನೇಹಿತರೆ. ಆ 4 ಡಾಕ್ಯುಮೆಂಟ್ಗಳನ್ನು ಯಾವುದಾದ್ರೂ ಒಂದು ಐಡೆಂಟಿಟಿ ವೆರಿಫಿಕೇಷನಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಆವಾಗ ಅದು ರೀಚ್ ಆಗುತ್ತೆ. ಹೌದಾ ಸ್ನೇಹಿತರೆ, ಮಾನಿಟೈಸೇಷನ್ ಯಾವಾಗ ಆನ್ ಆಗುತ್ತೆ? ಮಾನಿಟೈಸೇಷನ್ ಆನ್ ಆಗಬೇಕಂದ್ರೆ 4,000 ವಾಚ್ ಅವರ್ ಮತ್ತು 1,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿದರೆ ಮಾನಿಟೈಸೇಷನ್ ಆನ್ ಆಗುತ್ತೆ. ಮತ್ತು 10 ಮಿಲಿಯನ್ ಶಾರ್ಟ್ ವ್ಯೂಸ್ ಬಂದರೆ ಅದಕ್ಕೂ ಕೂಡ ಮಾನಿಟೈಸೇಷನ್ ಆನ್ ಆಗುತ್ತೆ. 1,000 ಸಬ್ಸ್ಕ್ರೈಬರ್, 2 ರೀತಿಯ ಒಂದು ಮಾನಿಟೈಸೇಷನ್ ಅಪ್ಲೈಗೆ ಅವಕಾಶ ಇದೆ. 1,000 ಸಬ್ಸ್ಕ್ರೈಬರ್ ಮತ್ತು 4,000 ವಾಚ್ ಅವರ್, ಅದು ವಿಡಿಯೋದಿಂದ ಲಾಂಗ್ ವಿಡಿಯೋದಿಂದ ಆಗಿರಬೇಕು. ಇಲ್ಲಾಂದರೆ 10 ಮಿಲಿಯನ್ ಶಾರ್ಟ್ ವ್ಯೂಸ್ ಆಗಿರಬೇಕು, 1,000 ಸಬ್ಸ್ಕ್ರೈಬರ್ ಆಗಿರಬೇಕು. ಇಷ್ಟಾದರೆ ಮಾನಿಟೈಸೇಷನ್ ಅಪ್ಲೈ ಆಗುತ್ತೆ. ಇದಾದ ನಂತರ ಸ್ಟೆಪ್ ಏನಪ್ಪ ಅಂತಂದರೆ, ಅಲ್ಲಿಂದ ನಿಮಗೆ ಇಷ್ಟು ದಿನ ಹಿಂದೆ ಮಾಡಿರ್ತಕ್ಕಂಥ ವಿಡಿಯೋಗಳಿಗೆ ಅರ್ನಿಂಗ್ಸ್ ಇರೋಲ್ಲ. ಬಟ್ ಮಾನಿಟೈಸೇಷನ್ ಅಪ್ಲೈ ಆದಮೇಲೆ ಅದು ಎಲಿಜಿಬಲ್ ಆದಮೇಲೆ ಅಂದರೆ ಯೂಟ್ಯೂಬ್ ಏನೋ ಪ್ರೋಗ್ರಾಮ್ ಅಂತ ಬರುತ್ತೆ, ಅದಕ್ಕೆ ನೀವು ಸೆಲೆಕ್ಟ್ ಆದರೆ ಆಮೇಲೆ ವ್ಯೂಸ್ ಬಂದರೆ ಅಲ್ಲಿಂದ ನಿಮಗೆ ಒಂದು ವ್ಯೂಸ್ಗೆ ಇಷ್ಟು ಅಮೌಂಟು, ಒಂದು ವ್ಯೂಸ್ಗೆ ಅಮೌಂಟ್ ಬರಲ್ಲ. ಬಟ್ ಇಷ್ಟು ವಾಚ್ ಅವರ್ಗೆ ಸಂಬಂಧಿಸಿದಂತೆ ಮತ್ತು ವ್ಯೂಸ್ಗೆ ಸಂಬಂಧಿಸಿದಂತೆ ಅಮೌಂಟ್ ಬರ್ತಾ ಹೋಗುತ್ತೆ. ಅದು $10 ಆದರೆ ಐಡೆಂಟಿಟಿ ವೆರಿಫಿಕೇಷನ್ಗೆ ಅವಕಾಶ ಇರುತ್ತೆ. ಐಡೆಂಟಿಟಿ ವೆರಿಫಿಕೇಷನಲ್ಲಿ ನಿಮಗೆ ವೋಟರ್ ID, ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಈ ಥರ ಯಾವುದೇ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಿರುತ್ತೆ. ಇಲ್ಲ ಅಥವಾ ಲೈವ್ ಆಗಿ ಸ್ಕ್ಯಾನ್ ಮಾಡೋದು, ಫೋಟೋ ತೆಗೆದು ಅಪ್ಲೋಡ್ ಮಾಡೋದು ಇರುತ್ತೆ. ಕ್ಲಿಯರಾಗಿ ಬ್ಲರ್ರಿ ಇದ್ದರೆ ಐಡೆಂಟಿಟಿ ವೆರಿಫಿಕೇಷನ್ ಫೇಲ್ಡ್ ಆಗುತ್ತೆ. 3 ಟೈಮ್ ನೀವು ಅದೇ ರೀತಿಯಾಗಿ ಪ್ರಯತ್ನ ಮಾಡಿದ್ರೆ ಅದು ಫೇಲ್ಡ್ ಆಗುತ್ತೆ. ನಂದು ಅದೇ ರೀತಿಯ ಪ್ರಾಬ್ಲಮ್ ಆಯಿತು ಸ್ನೇಹಿತರೆ. ಗೂಗಲ್ ಐಡೆಂಟಿಟಿ ವೆರಿಫಿಕೇಷನ್ ಮಾಡುವಾಗ ನಾನು ವೋಟರ್ ಐಡಿಯನ್ನು ಇಟ್ಟು ಫೋಟೋ ಕ್ಯಾಪ್ಚರ್ ಮಾಡಿದೆ, ಅದು ಆಗಲಿಲ್ಲ. ಆಮೇಲೆ ನಾನು ಸ್ಕ್ಯಾನ್ ಮಾಡೋದಂದರೆ ಒರಿಜಿನಲ್ ಡಾಕ್ಯುಮೆಂಟನ್ನು ಮೊಬೈಲಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅದನ್ನೇ ಅಪ್ಲೋಡ್ ಮಾಡಿದೆ, ಸ್ಕ್ರೀನ್ಶಾಟ್ ಹೊಡೆದು, ಅದು ಸಕ್ಸಸ್ ಆಯಿತು. ಅದು ಗೂಗಲ್ ಐಡೆಂಟಿಟಿ ವೆರಿಫಿಕೇಷನ್ ಫೇಲ್ ಆದಮೇಲೆ ಭಾಳ ಒಂದು ಪ್ರೊಸೆಸ್ ಇರುತ್ತೆ ಸ್ನೇಹಿತರೆ. ಅದು ಚಾಟ್ ಮಾಡಿ ಗೂಗಲ್ ಟೀಮ್ ಜೊತೆ, ಯೂಟ್ಯೂಬ್ ಟೀಮ್ ಜೊತೆ ಚಾಟ್ ಮಾಡಿ ಅದು ಅಪ್ಲೈ ಮಾಡಿದೆ. ಅದು ಭಾಳ ರಿಸ್ಕ್ ಇತ್ತು, ಅದು ಆಯಿತು, ಸಕ್ಸಸ್ ಆಯಿತು ಸ್ನೇಹಿತರೆ. ಆದರೂ ಇನ್ನು ಮುಂದೆ ನನಗೆ ಯೂಟ್ಯೂಬಲ್ಲಿ ದುಡ್ಡು ಅರ್ನಿಂಗ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇನ್ನು ಮುಂದೆ ವಿಡಿಯೋ ಓಡದಂತೆ ಸ್ಟಾರ್ಟ್ ಆಗುತ್ತೆ. $10 ಕಂಪ್ಲೀಟ್ ಆಗಿದೆ. ಇನ್ನು ನೆಕ್ಸ್ಟ್ 8,000 ಅಂದರೆ ಅಮೌಂಟ್ 8,000 ಐತಪ್ಪ ಅಂತಂದರೆ $100 ಆದರೆ ನಾವು ವಿತ್ಡ್ರಾ ಮಾಡ್ಕೋಬೋದು. ಸೊ ಇದಿಷ್ಟಾಗಿತ್ತು ಸ್ನೇಹಿತರೆ ಈ ಒಂದು ವಿಡಿಯೋ. ನಿಮಗೆ ಯೂಸ್ಫುಲ್ ಆಗ್ತದೆ ತಿಳ್ಕೊತೀನಿ. ಯೂಸ್ಫುಲ್ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್. ಧನ್ಯವಾದ. ಮತ್ತೊಂದು ವಿಡಿಯೋದಲ್ಲಿ ಬರ್ತೀನಿ. ಧನ್ಯವಾದ.